ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದ ಮೂವರು ಜೊತೆ ಆಗಿದ್ದಾರೆ. 45 4+5 45 ಸಿನಿಮಾ ಬರ್ತಾ ಇದೆ. 45 ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ರಾ ಉಪೇಂದ್ರ ಸರ್, ಉಪ್ಪಿ ಸರ್, ಶಿವಣ್ಣ ನಮ್ಮ ಜೊತೆಗಿದ್ದಾರೆ. ರಾಜ್ ಬಿ ಶೆಟ್ರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂವರಿಗೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಿದ್ದೀನಿ. ಥ್ಯಾಂಕ್ ಯು ಸರ್. ಶಿವೂರ ಶಿವು ಉಸಿರೆಯ ಜೊತೆಗೆ ಉಸಿರು ಜೊತೆಗೆ ರಾ ಇದ್ದೀರಿ. ಶಿವಣ್ಣ 45 ದಾಟಿದೆ, ಆದರೆ 45 ಸಿನಿಮಾ ಮಾಡ್ತಾ ಇದೆ. 45 ಅನ್ನುವಂಥ ನೇಮ್ ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕಂದ್ರೆ ಜಾಸ್ತಿನೇ ಇದೆ. ಹೆಂಗ್ ಸ್ಟಾರ್ಟ್ ಆಯಿತು, ಹೆಂಗಾಯಿತು, ಹೌ ವಿ ಆಲ್ ಕೇಮ್ ಟುಗೆದರ್ ಅನ್ನೋದೆಲ್ಲ ತುಂಬಾ ದೊಡ್ಡ ವಿಷಯ, ದೊಡ್ಡ ಮ್ಯಾಟ್ರ್ ಆಗುತ್ತೆ. ಬಟ್ ಏನಂದ್ರೆ ನೀವು ಹೇಳಿದ್ರಲ್ಲ 45 45 45, ಸೊ 333 V3, ಹೌದು, 333 9 9, ಸೊ ಆಲ್ 9 ನ್ಯೂಮೆರಿಕಲ್ ನೋಡಿದಾಗ ಎಲ್ಲ 4+5 9, ಹೌದು. ಸೊ V3 333, ಸೊ V3 ನೆಕ್ಸ್ಟ್ 9. ಫಿಲ್ಮ್ಲು ಅಷ್ಟೇ ನಮ್ಮ 3 ಜನದ ಪಾತ್ರ ಅಂದರೆ ಭಾಳ ಬ್ಯೂಟಿಫುಲ್ ಆಗಿ ಕ್ಯಾರಿ ಆಗುತ್ತೆ. ಆ್ಯಂಡ್ ಸಾಕಷ್ಟು ವಿಶ್ಲೇಷಣೆ ನಡೀತಾ ಇದೆ, ಸಾಕಷ್ಟು ಒಬ್ಬೊಬ್ಬರು ಡಿಕೋಡ್ ಮಾಡ್ತಾ ಇದ್ದಾರೆ, ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಬಟ್ ನೈಸ್ ಟು ವಾಚ್. ಸಮ್ ಪೀಪಲ್ ಹವ್ ಕಮ್ ರಿಯಲಿ ವಿತ್ ಅ ಗುಡ್ ಥಾಟ್. ನಾರ್ತ್ ಇಂಡಿಯಾಲಿ ತುಂಬ ಜನ ಆಲ್ಮೋಸ್ಟ್ ದೇ ಆರ್ ರೀಚಿಂಗ್, ಎಲ್ಲರೂ ಆಲ್ಮೋಸ್ಟ್ ಡಿಕೋಡ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಮ್ ಪೀಪಲ್ ಆರ್ ವೆರಿ, ಅದು ಐ ಥಿಂಕ್ ಮೈಟ್ ಬಿ ಆಡವಾಗಿ ನೋಡಿದಾಗ ಟ್ರೈಲರಲ್ಲಿ ಅದರಲ್ಲಿ ಒಂದು ಬ್ಯೂಟಿಫುಲ್ ಸೀಕ್ವೆನ್ಸ್ ಓಪನಿಂಗೇ ಹೇಳ್ಬಿಡ್ತಾರೆ, ಅಲ್ಲೇ ಗೊತ್ತಾಗುತ್ತೆ ಏನಿರ್ಬೋದು ವಿಷಯದಲ್ಲಿ ಅಂತ. ಬಟ್ ಗೆಸ್ ಮಾಡೋದು ಕಷ್ಟ, ಯಾವ ರೀತಿ ಹೋಗ್ಬೋದು ಅನ್ನೋದು ಕಷ್ಟ. ಬಟ್ ಅಮೇಝಿಂಗ್ ಜರ್ನಿ ಆಫ್ 45. ಹೆಂಗೆ ಮುಗೀತು, ಹೆಂಗೆ ಸ್ಟಾರ್ಟ್ ಆಯಿತು, ವಿ ಆರ್ ಹ್ಯಾಪಿ, ದುಃಖನೂ ಇತ್ತು, ಜೊತೆಲಿ ಪ್ಲೆಷರು ಇತ್ತು. ಪ್ರೆಷರ್ ಎವ್ರಿಥಿಂಗ್ ವಾಸ್ ದೇರ್. ಬಟ್ ನೋ ಹ್ಯಾಸಲ್ಸ್, ಯಾಕಂದರೆ ಪ್ಲೆಷರ್ ಇರಬೇಕಾದ್ರೆ ಪ್ರೆಷರ್ ಇರಬೇಕು, ಆವಾಗಲೇ ಕೆಲಸ ಆಗುತ್ತೆ. ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಉಪೇಂದ್ರ ನಾವು ಆಲ್ರೆಡಿ ಸಾಕಷ್ಟು ಸಿನಿಮಾ ಮಾಡಿದ್ದೀವಿ. ಓಂ ಅಂತ ಸಿನಿಮಾ ಕೊಟ್ಟರು ಉಪೇಂದ್ರ. ಜೊತೆಲಿ ಪ್ರೀತ್ಸೆ, ಲವಕುಶಾಲಿ ಇಬ್ಬರು ಸ್ಕ್ರೀನ್ ಶೇರ್ ಮಾಡಿದ್ದೀವಿ. ಆ್ಯಂಡ್ ನಮ್ಗೆ ಅದೇ ರ್ಯಾಪೋ ಇದೆ. 35 ವರ್ಷ ಸಿನಿಮಾ ಅದಾದಮೇಲೆ ನಾವು ಡೈರೆಕ್ಟ್ ಮಾಡದೇ ಹೋದ್ರು ದಟ್ ಸೇಮ್ ರ್ಯಾಪೋ ವಿ ಹ್ಯಾವ್ ಗಾಟ್, ದಟ್ ಸೇಮ್ ಅಫೆಕ್ಷನ್, ಸೇಮ್ ಲವ್. ಆ್ಯಂಡ್ ಫಸ್ಟ್ ರಾಜ್ ಬಿ ಶೆಟ್ಟಿ ಜೊತೆ ಫಸ್ಟ್ ಟೈಮ್. ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಯಾಕಂದರೆ ಪರ್ಫಾರ್ಮೆನ್ಸ್ ಬಿಡಿ, ಅದು ಬೇರೆ ಲೆವೆಲ್ಲೇ ಮಾಡ್ತಾರೆ. ಯಾಕಂದರೆ ನಮಗೆ ತುಂಬ ಖುಷಿ ಆಗುತ್ತೆ ಒಬ್ಬರು ಪರ್ಫಾರ್ಮರ್ ಜೊತೆ ಮಾಡಬೇಕಂದ್ರೆ. ಭಾಳ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಇಟ್ ಎಕ್ಸೈಟ್ಮೆಂಟ್ ಆಲ್ಸೋ ಟು ನೋ. ಯಾಕಂದರೆ ಲಾಟ್ ಆಫ್ ನಾವು ಸೀನ್ ಇಸ್ ಎಕ್ಸ್ಪ್ರೆಷನ್ಸ್ ಸಮ್ ಶಾರ್ಟ್ಸ್, ಬಿಕಾಸ್ ನಮ್ಮಿಬ್ಬರಿಗೂ ಜಾಸ್ತಿ ಕಾಂಬಿನೇಷನ್, ಅವ್ರ ಜೊತೆಲೂ ಅಷ್ಟೇ ನನ್ನ ಜೊತೆ ಜಾಸ್ತಿ ಕಾಂಬಿನೇಷನ್ ಇತ್ತು. ಇಟ್ ವಾಸ್ ವೆರಿ ವಂಡರ್ಫುಲ್. ಹೌದು. ಉಪ್ಪಿ ಸರ್? ಶಿವಣ್ಣನೇ ಆಲ್ಮೋಸ್ಟ್ ಹೇಳಿದ್ರಲ್ಲ. ಇಟ್ ಈಸ್ ಗುಡ್. ಅದೇ ಹೇಳಿದ್ನಲ್ಲ, ಶಿವಣ್ಣ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಯಾವಾಗಲೂ ನಮಗೆ ಖುಷಿನೇ. ಶಿವಣ್ಣನ ಹೆಸರು ಹೇಳಿದ್ರೇ ಖುಷಿ ನಮಗೆ. ಯಾಕಂದರೆ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದೆ ಆ್ಯಕ್ಚುಲಿ ಅಲ್ಲಿಂದ ಅಂತ ಹೇಳ್ಬೇಕು. ಆಫ್ಟರ್ ಓಮ್ ಏನೋ ಇದು ತರಲೆ ನಮಗ ಖುಷಿ ಆದಮೇಲೆ ಓಮಿಂದನೇ ಏನು ಹೇಳಿ ಅದೊಂದು ಬೇರೆ ಥರ ಜರ್ನಿ ಸ್ಟಾರ್ಟ್ ಆಯ್ತು ನನಗೆ. ಕನ್ನಡ ಇಂಡಸ್ಟ್ರಿಗೇ ಒಂದು ಬೇರೆ ಗ್ರ್ಯಾಂಡ್ ಅದು. ಅಲ್ಲಿಂದ ನಂದು ಅವ್ರ ಸಂಬಂಧ ಒಂಥರ ಅದು ನನಗೆ ಅವ್ರ ಬಗ್ಗೆ ಬೇರೆ ಇದ್ದಿತ್ತು ಆ್ಯಕ್ಚುಲಿ. ಅಣ್ಣ ಅವ್ರ ಮಗ ಆಲ್ರೆಡಿ ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು. ಬಟ್ ಡೈರೆಕ್ಟರ್ ಆಗಿದ್ದಾಗ ಅದೇನೋ ಒಂದು ಗೊತ್ತಿಲ್ಲದೇನೆ ಅವ್ರ ಜೊತೆ ಒಂದು ಸಲಿಗೆ ತೊಗೊತಾ ಇದ್ದೆ, ಸೊ ತಲೆ ಕೆದರ್ತಾ ಇದ್ದೆ, ಈ ಥರ ಎಲ್ಲ ಮಾಡ್ತಾ ಇದ್ದೆ. ಬಟ್ ಅವ್ರು ಒಳ್ಳೆ ಗುಣ ಇದರಿಂದ ಆ ಪಿಕ್ಚರ್ ಹಂಗಾಯ್ತು. ಬೇರೆ ಯಾರಾರ ಸ್ವಲ್ಪ ಸ್ಟ್ರಿಕ್ಟು ಒಬ್ಬ ಸ್ಟಾರನ್ನು ಹೀರೋ ಇದ್ದಿದ್ರೆ ಆಗ್ತಿರ್ಲಿಲ್ಲ ಅದು. ಸೊ ಇವರಿಂದ ಅದು ಏನೇನು ಅಂದ್ಕೊಂಡಿದ್ದೋ ಅದೆಲ್ಲ ಇನ್ನೂ ಬೆಟ್ರಾಗಾಯ್ತು ಆ್ಯಕ್ಚುಲಿ ಅವರಿಂದ. ಸೊ ಆ ಥರ ನಮ್ಮ ಸಂಬಂಧ ಬೆಳೆದು ಬಂದಿದ್ದು. ಅದಾದಮೇಲೆ ಜೊತೇಲಿ ವರ್ಕ್ ಮಾಡಿದ್ವಿ. ಈಗ ಮತ್ತೆ 45 ಇನ್ನೊಂದು ಹೊಸ ಬೋನಸ್ ಅಂದರೆ ಅವರು ರಾಜ್ ಬಿ ಶೆಟ್ರು ಭಾಳ ಅದ್ಭುತ. ಏನಂದರೆ ಅವರು, ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ, ಅವ್ರು ಮಾತಾಡ್ಬೇಕಾರೆಲ್ಲ ತುಂಬ ಡೀಟೇಲಿಂಗ್ ಹೋಗ್ತಾರೆ. PhD ಡಾಕ್ಟ್ರ್ ಥರ, ರಿಸರ್ಚ್ ಥರ. ಅವರು ಒಂದು ವಿಷಯನ ಒಂದು ಯಾವುದೋ ಡ್ಯಾನ್ಸ್ ಮೂಡ್ ನೋಡ್ರೆ ಅದ್ರ ರಿಸರ್ಚ್ ಮಾಡೋ ಥರ ಮಾತಾಡ್ತಾರೆ. ಒಂದು ಸ್ಕ್ರಿಪ್ಟನ್ನು, ಸಿನಿಮಾ ಇಂಡಸ್ಟ್ರಿನ, ಆಮೇಲೆ ಪಬ್ಲಿಸಿಟಿನ, ಪ್ರತಿ ಒಂದರಲ್ಲೂ ಒಂದು ರಿಸರ್ಚ್ ಥರ ಮಾಡ್ತಾರೆ ಅವ್ರ ಬಗ್ಗೆ. ಅದೇ ಆ ಸಿನಿಮಾಗಳು ಹಂಗೆ ಇರುತ್ತೆ ನೋಡಿ ಅವ್ರದ್ದು.
ಸೊ ಸಾಮಾನ್ಯ ತಲೆ ಅಲ್ಲ ಅದು. ಅದಕ್ಕೆ ಹೇಳ್ತಾ ಇರ್ತೀನಿ, ಮೋಸ್ಟ್ ವಾಂಟೆಡ್ ಹೀರೋ ಇವಾಗ ನೀವು ಕನ್ನಡ ಇಂಡಸ್ಟ್ರಿ ಎಲ್ಲರೂ ನೀವು ಬೇಕು ಅಂತಾರೆ. ಸೊ ಇಟ್ ಇಸ್ ಎ ಬ್ಯೂಟಿಫುಲ್ ಜರ್ನಿ ಈ ಪಿಕ್ಚರ್ ನನಗೆ ಹೇಳಬೇಕು ಅಂದರೆ. ಆಮೇಲೆ ಅರ್ಜುನ್ ಜನ್ಯ ಅವ್ರು ಗೊತ್ತಲ್ಲ, ನಿಜವಾದ ಅವರು ತುಂಬ ಸಿನಿಮಾ ನೋಡಿ ಸಿನಿಮಾ ಮಾಡಿರೋದವರು. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವ್ರು ಎಷ್ಟು ಸಕ್ಸಸ್ಫುಲ್ಲು ಅವ್ರಿಗೆ ಗೊತ್ತು. ಎಷ್ಟೋ ಜನ ಡೈರೆಕ್ಟರ್ಸ್ಗಳು ನೋಡಿದ್ದಾರೆ, ಅವರು ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಾರೆ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಇಲ್ಲಿ ಎತ್ತಬೇಕು, ಇಲ್ಲಿ ಸ್ಕ್ರೀನ್ ಪ್ಲೇ ಡ್ರಾಪ್ ಆಗ್ತಿದೆ, ಇಲ್ಲೇನೋ ಬೇಕು ಅಂತ. ಯಾಕಂದರೆ ದೂರದಿಂದ ನೋಡಿ ಅನಲೈಸ್ ಮಾಡೋದು ಭಾಳ ಈಸಿ. ಸೊ ಆ ಥರ ಅನಲೈಸ್ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ಒಂದು ಗ್ರಿಪ್ ಬಂದಿದೆ. ಅದು ಅವರೇ ಒಂದು ಪಿಕ್ಚರ್ ಮಾಡಿ ನೋಡಿಕೊಂಡು ಅದು ಚೆನ್ನಾಗಿದೆಯಾ ನೋಡಿ RR ಮಾಡಿ ಎಲ್ಲ ಮಾಡಿ ಆಮೇಲೆ ಸಿನಿಮಾ ಮಾಡಿರೋದಿದೆಯಲ್ಲ, ಅದೊಂದು ವಿಶೇಷ. ಅದಕ್ಕೆ ಕರೆಕ್ಟಾಗಿ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಆ ಥರ ಸಾಥ್ ಕೊಟ್ಟು ಜೊತೆಲಿ ನಿಂತ್ಕೊಂಡು, ಯಾಕಂದ್ರೆ ಇಷ್ಟು ದೊಡ್ಡ ಸಿನಿಮಾ ಭಾಳ ಆಶ್ಚರ್ಯ ಅದು ಕನ್ನಡದಲ್ಲಿ. ಸೊ ತುಂಬ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಆ್ಯಕ್ಚುಲಿ ರಮೇಶ್ ರೆಡ್ಡಿ ಅವ್ರಿಗೆ ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಬೇಕು. ಜನ ಎಲ್ಲ ಈ ಪಿಕ್ಚರ್ ನೋಡಿ ಅವ್ರು ಇನ್ನೊಂದೇ ಸಿನಿಮಾ ಮಾಡೋ ಥರ ಆಗಬೇಕು, ನಮ್ಗೆ ಅಷ್ಟೇ ಬೇಕಾಗಿರೋದು. ಯಾರು ಸಿನಿಮಾ ಬೇಕಾದ್ರೆ ಮಾಡಲಿ, ರಮೇಶ್ ರೆಡ್ಡಿ ಅವರು ಅರ್ಜುನ್ ಅವರು ಸಿನಿಮಾ ಮಾಡಬೇಕು. ಆ್ಯಕ್ಚುಲಿ ರಾಜ್ಪೀಟ್ ಶೆಟ್ರೆ, ನಿಮ್ಮ ಬಗ್ಗೆ ಶಿವಣ್ಣ ಕೂಡ ಹೇಳಿದರು, ಉಪ್ಪಿ ಸರ್ ಹೇಳಿದರು, ಏನು ಹೇಳ್ತೀರಿ ಸಿನಿಮಾದ ಬಗ್ಗೆ? ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ. ಇವರಿಬ್ಬರ ಮಾತುಗಳು ನಿಮ್ಮ ಬಗ್ಗೆ ಬಂದಿದ್ದಕ್ಕೆ ನನ್ನ ಭಾಗ್ಯ ಅದು. ಒಂದು ನಾನು ಎಲ್ಲಿಂದ ಬಂದೆ ಅಂದರೆ ಭದ್ರಾವತಿಯಲ್ಲಿ ನಾನು ಚಿಕ್ಕವನಿರ್ತಾ ಸಿನಿಮಾ ರಿಲೀಸ್ ಆಗಿತ್ತು, ಅದ್ರ ಪೋಸ್ಟರ್ ನೋಡ್ತಾ ಇದ್ದೆ. ಆ್ಯಂಡ್ ಜೊತೆಗೆ ಓಮ್ ರಿಲೀಸ್ ಆಗಿತ್ತು. ಆಗ ಬಾಟ್ಲಿ, ಯಾರ್ಯಾರು ಚೇರು ಅದೆಲ್ಲ ಮಾರಿ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡ್ತಾ ಇದ್ವಿ. ನನಗೆ ಇವತ್ತಿಗೂ ಕೂಡ ಇಲ್ಲಿ ಕೂತ್ಕೊಂಡಿದ್ದೀನಿ ಅನ್ನೋದನ್ನ ನನಗೆ ಅದು ಸತ್ಯ ಅಂತ ನನಗೆ ಮನವರಿಕೆ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಎಷ್ಟೋ ಸಲ ಅಂದರೆ ನಿಮ್ಮ ಹೀರೋಗಳಿಗೆ ತುಂಬ ಹತ್ರ ಆಗಬೇಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನನ್ನ ಭಾಗ್ಯ ಏನು ಅಂತ ಹೇಳಿದ್ರೆ, ನನ್ನ ಜೀವನದ ಹೀರೋಗಳಿಗೆ ಹತ್ರ ಆದಾಗ ಅವ್ರು ಇನ್ನಷ್ಟು ಮೇಲಕ್ಕೆ ಏರಿದ್ರು. ಅಂದರೆ ಅವರ ಪ್ರತಿಭೆ ನಮಗೆ ಯಾವತ್ತೂ ಗೊತ್ತಿದೆ, ಅವರ ಪ್ರತಿಭೆ ಗೊತ್ತಿದೆ, ಅವರ ವ್ಯಕ್ತಿತ್ವ ಗೊತ್ತಾದಾಗ. ಅಂದರೆ ಎಂಥ ಪ್ರತಿಭೆ ಇದ್ರೂ ಕೂಡ ವ್ಯಕ್ತಿತ್ವ ಅದಕ್ಕೆ ಸಪೋರ್ಟ್ ಮಾಡದೆ ಇಲ್ಲದೆ ಇದ್ದಾಗ ನಮಗೆ ಹೌದಾ ಪ್ರತಿಭೆ ಚೆನ್ನಾಗಿದೆ ಬಟ್ ಏನೋ ವ್ಯಕ್ತಿತ್ವ ಇದು ಹಾಗಲ್ಲ. ಆ ಪ್ರತಿಭೆಗೆ ಕಾಂಪೀಟ್ ಕೊಡುವಂಥ ವ್ಯಕ್ತಿತ್ವ ಇವರಿಬ್ಬರಲ್ಲೂ ಇರೋ ಕಾರಣದಿಂದಾಗಿ, ಅಂದರೆ ಹತ್ರ ಬಂದಾಗ ಇವರ ಅಭಿಮಾನಿಯಿಂದ ಭಕ್ತನನ್ನಾಗಿಸುವಂಥ ಚಾನ್ಸ್ ಜಾಸ್ತಿ. ಬಟ್ ಥ್ಯಾಂಕ್ ಯು. ಇಲ್ಲ, ನಾನು ಇಬ್ಬರಿಗೂ ನಿಂತ್ಕೊಂಡ್ರು ಕೂಡ ಯಾವಾಗ ಅವ್ರ ಜೊತೆ ಆದ್ರೂ ಕೂಡ ಅವ್ರ ಜೊತೆ ಪ್ರಶ್ನೆಗಳನ್ನೇ ಕೇಳ್ತಾ ಇರ್ತೀನಿ. ಕಲಿಯೋದಕ್ಕೆ ತುಂಬಾ ಇದೆ. ಅಂದ್ರೆ ಅವರು ಅಂದ್ರೆ ಇಂಟರ್ವ್ಯೂಗಿಂತ ಮುಂಚೆ ಸರ್ ಹೇಳ್ತಾ ಇದ್ರು, ಉಪ್ಪಿ ಸರ್, ಶಿವಣ್ಣನ ಬಗ್ಗೆ. ಅಂದ್ರೆ ಕೆಲವರಿಗೆ ಎಲ್ಲ ಸಿದ್ಧಿಸ್ಕೊಂಡ ಮೇಲೆ ಒಂದು ನಿರಾಳತೆ ಬರುತ್ತೆ, ಕೆಲವರಿಗೆ ಅದು ಗೊತ್ತಿಲ್ಲದೆ ಸಾಧಿಸ್ಕೊಂಡಿರ್ತಾರೆ ಆ ನಿರಾಳತೆಯನ್ನ. ಅದು ಶಿವಣ್ಣ ಅವರಿಗಿದೆ. ಅಂದ್ರೆ ಎಲ್ಲದನ್ನೂ ಕೂಡ ತುಂಬಾ ಈಸಿಯಾಗಿ ತಗೋತಾರೆ. ಅದಷ್ಟು ಈಸಿ ಅಲ್ಲ. ಎಲ್ಲಾ ವಿಷಯಗಳನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದು ಬಹಳ ಬಹಳ ಕಷ್ಟದ ಕೆಲಸ. ಐ ಥಿಂಕ್ ಇಬ್ಬರ ಅಭಿಮಾನಿಯಾಗಿ ನನಗೆ ಹೆಮ್ಮೆ ಇದೆ. ಅಂದ್ರೆ ಅವ್ರ ಜೊತೆ ಕೆಲಸ ಮಾಡಿದ ಹೆಮ್ಮೆ ಇದೆ, ಅವ್ರಿಗೆ ಗೊತ್ತು ನನಗೆ ಅನ್ನೋದೇ ಹೆಮ್ಮೆ ಇದೆ ಅಷ್ಟೇ. ಈಗ ಅಭಿಮಾನಿಗೆ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರಿ, ಅವ್ರ ಜೊತೆಗೆ ಸಾಕಷ್ಟು ಸಮಯವನ್ನು ಕಳೆದಿದ್ರಿ. ಹೌದು. ಆ ಅನುಭವಗಳು ಹೆಂಗ ಅನ್ನಿಸ್ತು? ಬಹಳ ಖುಷಿ ಆಯ್ತು. ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಪ್ರತಿ ಸತಿ ಅವ್ರು ಡೈಲಾಗ್ ಹೇಳ್ಬೇಕಾದ್ರೆ, ಉಪ್ಪಿ ಸರ್ ಡೈಲಾಗ್ ಹೇಳ್ಬೇಕಾದ್ರೆ ಮುಂದ್ಗಡೆ ನಿಂತ್ಕೊಂಡು ಹೇಳ್ಬೇಕಾದ್ರೆ ನನಗೆ ಅವ್ರು ನೋಡಿದ ಸಿನಿಮಾಗಳೆಲ್ಲ ತಲೆ ನೋಡ್ತಾ ಇದ್ದಾರೆ. ಸಜೆಷನ್ ಶಾರ್ಟ್ ಅಲ್ಲಿ ಅದೇ ಆಗ್ತಿರೋದು. ಶಿವಣ್ಣ ಅವ್ರ ಜೊತೆ ನಾನು ಒಂದು ಶಾರ್ಟ್ ಅಲ್ಲಿ ನನ್ನ ಸ್ಟ್ರೈಟ್ ನೋಡ್ಬೇಕಿತ್ತು, ಮಿಕ್ಕಿದೆಲ್ಲ ಫನ್ ಆಗಿತ್ತು. ಸ್ಟ್ರೈಟ್ ನೋಡ್ಬೇಕಾದ್ರೆ ನಾನು ಅವ್ರೇನೋ ಸೀರಿಯಸ್ ಆಗಿ ಮಾತಾಡ್ಬೇಕು. ಅದು ಅವ್ರು ಮಾತಾಡ್ತಿದ್ದಾಗ ನಾನು ಥಿಯೇಟ್ರಲ್ಲೇ ಕೂತಿದ್ದೀನಿ ಅನ್ನೋ ಫೀಲ್ ನನಗೆ. ಥಿಯೇಟರ್ ಕೂತ್ಕೊಂಡು ಓಕೆ ನನಗೆ ಇಷ್ಟ ಆಗಿರೋ ಹೀರೋ ಏನೋ ಮಾತಾಡ್ತಿದ್ದಾರೆ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಬ್ಯಾಕ್ ಶಾಟ್ ಇತ್ತು, ಸೊ ನಾನು ಅದನ್ನ ಎಂಜಾಯ್ ಮಾಡ್ತಾ ಇದ್ದೆ. ನನಗೇನ್ ರಿಯಾಕ್ಷನ್ ಕೊಡೋದು ಗೊತ್ತಾಗ್ತಾ ಇಲ್ಲ. ಎಷ್ಟು ಜನಕ್ಕೆ ಇದು ಸಿಗುತ್ತೆ. ಅಂಡ್ ಅದ್ ಮಾತ್ರ ಅಲ್ಲ, ಸಿಕ್ಕಾಗ ತುಂಬಾ ಜನ ಅಂದ್ರೆ ನಾವೆಷ್ಟು ಸಣ್ಣವರು ಅಂತ ತೋರಿಸ್ಕೊಂಡು ಅವ್ರೆಷ್ಟು ದೊಡ್ಡವರು ಅನ್ನೋದನ್ನ ತೋರಿಸ್ಕೋತಾರೆ. ಇವ್ರು ಯಾವಾಗ್ಲೂ ಕೂಡ ನಾವೆಷ್ಟು ಸಮಾನರು ಅಂತ ತೋರಿಸ್ಕೊಳ್ಳೋ ಮೂಲಕ ಅವರೆಷ್ಟು ದೊಡ್ಡವರು ಅಂತ ತೋರಿಸ್ಕೊಳ್ಳೋದಲ್ಲ, ನಮ್ಗೆ ಕಾಣಿಸುತ್ತೆ. ಅದವ್ರ ದೊಡ್ಡತನ. ಥ್ಯಾಂಕ್ ಯು ಎಲ್ಲದಕ್ಕೂ ಕೂಡ ಅಷ್ಟೇ. 45 ಬಗ್ಗೆ ಏನು ಹೇಳ್ತೀವಿ? 45 ನನಗೆ ಬಹಳ ಖುಷಿ. ಏನಕ್ಕೆ ಅಂತ ಹೇಳಿದ್ರೆ, ಈ ಸಿನಿಮಾ ದೊಡ್ಡ ಸಿನಿಮಾ ಆದ್ರೂ ಕೂಡ, ದೊಡ್ಡ ಸಿನಿಮಾ ಆದ ತಕ್ಷಣ ನಮ್ಮಲ್ಲಿ ಒಂದು ಭಾವನೆ ಇದೆ, ಅದು ಟೆಂಪ್ಲೇಟಿಗೆ ಬರಲೇಬೇಕು ಅಂತ. ನಾವು ನೋಡಿರುವಂತ ಟೆಂಪ್ಲೇಟಿಗೆ ಬಂದ್ರೆ ನಮಗಾಗ ಒಂದ್ ಸ್ವಲ್ಪ ಸಮಾಧಾನ. ಬಟ್ ಈ ಸಿನಿಮಾ ಏನಂದ್ರೆ ಎಲ್ಲಾ ಹೊಸ ಆವಿಷ್ಕಾರಗಳು ಆನ್ ಸ್ಕ್ರೀನ್ ಟೆಕ್ನಿಕಲಿ ನೋಡಿದಾಗ ಎಲ್ಲಾ ಹೊಸ ಇನ್ವೆನ್ಷನ್ಗಳು ಇದೆ, ಕಥೆಯಲ್ಲೂ ಕೂಡ ಹೊಸತನ ಇದೆ. ಆದ್ರೆ ಅದ್ರ ಜೊತೆ ಆ ಒಂದು ದೊಡ್ಡ ಸ್ಕೇಲ್ ಇದೆಯಲ್ವಾ, ಅದು ಇದೆ. ಅದರ ಜೊತೆಗೆ ಇಂಥ ಇಬ್ರು ಸೂಪರ್ ಸ್ಟಾರ್ ಇರ್ಬೇಕಾದ್ರೆ ಅವರ ಅಭಿಮಾನಿಗಳಿಗೆ ಏನೋ ಬೇಕಲ್ವಾ, ಅದು ಕೂಡ ಇದೆ. ಅದನ್ನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂದ್ರೆ, ನಾನು ಇವತ್ತು ಬರ್ತಾ ಕೂಡ ಫೋನಲ್ಲಿ ಯಾರ ಹತ್ರ ಹೇಳ್ತಾ ಇದ್ದೆ, ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಅದು ಅಭಿಮಾನಿಗಳು ಹೇಗೆ ಅನ್ಸುತ್ತೆ ಅಂತ ನೋಡ್ಬೇಕು ಅಂತ ನಾನಂತೂ ಕಾಯ್ತಾ ಇದ್ದೀನಿ.